ನಿಜವಾಗ್ಲೂ ಯಾವ್ಯಾವ್ದೋ ವಿಡಿಯೋಗಳನ್ನ ಯಾವ್ದಾವ್ದೋ ಅರ್ಧ ಬರ್ಧ ಬಟ್ಟೆ ಹಾಕಿ ಕುಣಿದು ಕುಪ್ಪಳಿಸುವಂತ ಎಷ್ಟೋ ವಿಡಿಯೋಗಳನ್ನ ಲಕ್ಷಾಂತರ ಜನಕ್ಕೆ ತಲುಪಿಸ್ತೀರಾ. ನೀವು ಒಂದೇ ಒಂದು ವಿಡಿಯೋ ಶೇರ್ ಮಾಡಿದ್ರೆ 25 ವರ್ಷದ ಯುವಕನ ಜೀವನನೇ ಬದಲಾಗ್ಬಿಡುತ್ತೆ. ಕಂಪ್ಲೀಟ್ ಮಾನಸಿಕವಾಗಿ ಅಸ್ವಸ್ಥರಾಗಿದ್ದಾರೆ ಅಂತ ಅನಿಸ್ತಾ ಇದೆ. ಯಾವ ತಾಯಿ ಎತ್ತು ಮಗನೋ, ಯಾರಿಗ ಅಣ್ಣ ತಮ್ಮ ಹುಟ್ಟಿದನೋ, ಯಾವ ರಾಜ್ಯ ಆದ್ರೇನು, ಯಾವ ದೇಶ ಆದ್ರೇನು, ಯಾವ ಭಾಷೆ ಆದ್ರೇನು, ಮಾನವೀಯತೆ ಅನ್ನೋದು ಎಲ್ರಿಗೂ ಒಂದೇನೆ. ಮನುಷ್ಯರಾಗಿ ಹುಟ್ಟಿದ ಮೇಲೆ ಮನುಷ್ಯರಿಗೆ ಸಹಾಯ ಮಾಡ್ಬೇಕು. ಎನ್ನು ಪಣ್ಣದಿಲ್ಲ ವಾಡ, ನಾನು ನಿನ್ನ ಫ್ರೆಂಡ್ ಅಲ್ಲ, ಫ್ರೆಂಡ್. ಫ್ರೆಂಡ್ ಫ್ರೆಂಡ್ ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್. ಎಂದ ಊರು? ಇಂದವಾ ಎಂದ ಊರು? ವೇದಳ್ಳಿ. ಇಪ್ಪ ಯಾವ ಈ ಕಡೆ ಯಾಕೆ ಬಂದೆ? இங்க ஒரு வேலையா வந்தேன். ಎಂದ ವೇಳೆ? மாமா பார்க்க போனேன். ஒரு வேலை. ಮಾಮ ಎಲ್ಲಿದಾರ ಮಾಮ? வேதாங்க. ವೇಳೆ போலாமா? இல்ல நடந்து டீ ಬೈಕ್ ಬಾ, ನಾವು ಕೊಡ್ತೀವ, ಟೀ ಕೊಡ್ತೀನಿ ಬಾ. ಎನ್ನು ಪಣ್ಣದಿಲ್ಲ ವಾಡ, ನಾನು ನಿನ್ನ ಫ್ರೆಂಡ್ ಅಲ್ಲ, ಫ್ರೆಂಡ್. ಫ್ರೆಂಡ್ ಫ್ರೆಂಡ್ இப்ப போயிருது வேலைக்கு. அண்ணன் இருக்கிற ಕೆಲಸ ಕೊಡ್ತೀರಾ ಅಣ್ಣ? ನಮ್ಮ ಹುಡುಗನಿಗೆ ಕೆಲಸ ಕೊಡ್ತೀರಾ? ಕೊಡ್ತಾರೆ, சொல்லிருக்கே. இல்லையா? ஏறு வண்டி ஏறு. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ನಿಜವಾಗ್ಲೂ ಭಾಳ ಬೇಜಾರಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಈ ಹುಡುಗನ ವಯಸ್ಸು ಒಂದು 25 ವರ್ಷ ಇರ್ಬೋದು ನನಗೆ ಅನಿಸಿರೋ ಪ್ರಕಾರ. ಮೂಲತಃ ತಮಿಳ್ನಾಡು ಮೂಲದವರು ಅನಿಸುತ್ತೆ. ಮಾನಸಿಕ ಅಸ್ವಸ್ಥರಾಗಿ ಓಡಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ನನಗೆ. ಅವರ ಬಟ್ಟೆ, ಅವರ ಅವತಾರ ನೀವು ನೋಡ್ಬೋದು, ಗಮನಿಸ್ಬೋದು. ತುಂಬಾ ವಿಚಿತ್ರವಾಗಿದ್ದಾರೆ. ಎಷ್ಟು ದಿನ ಆಯಿತೋ ಪಾಪ ಸ್ನಾನ ಮಾಡಿ, ಎಷ್ಟು ದಿನ ಆಯಿತೋ ಊಟ ಮಾಡಿ. ಯಾವ ತಾಯಿ ಎತ್ತು ಮಗನೋ, ಯಾರಿಗ ಅಣ್ಣ ತಮ್ಮ ಹುಟ್ಟಿದನೋ ನಿಜವಾಗ್ಲೂ ಗೊತ್ತಾಯ್ತಾ ಇಲ್ಲ. ಯಾವ ರಾಜ್ಯ ಆದ್ರೇನು, ಯಾವ ದೇಶ ಆದ್ರೇನು, ಯಾವ ಭಾಷೆ ಆದ್ರೇನು, ಮಾನವೀಯತೆ ಅನ್ನೋದು ಎಲ್ರಿಗೂ ಒಂದೇನೆ. ಮನುಷ್ಯರಾಗಿ ಹುಟ್ಟಿದ ಮೇಲೆ ಮನುಷ್ಯರಿಗೆ ಸಹಾಯ ಮಾಡಬೇಕು. ಇವತ್ತು ನಿಜವಾಗ್ಲೂ ಯುವಕನ ಪರಿಸ್ಥಿತಿ ನೀವು ನೋಡ್ಬೋದು. ಇಲ್ಲಿ ಕಾಲೆಲ್ಲ ಗಮನಿಸಿ, ಆ ಕಾಲಿಗೆ ನೀರು ಬಿದ್ದು ಎಷ್ಟು ವರ್ಷ ಆಗಿದೆಯೋ ಗೊತ್ತಿಲ್ಲ. ಎಂದ ಪೇರಪ್ಪ? மணிகண்டன். ಮಣಿಗಂಡ. ಕನ್ನಡ ಬರ್ತದಾ? ஆமா, வேதாண்யம். ಕನ್ನಡ ಬರುತ್ತಾ? ஆமா. என்ன ಹೆಸರೇನು? ಕನ್ನಡ ತೆರೆಯದಾ? ತೆರೆಯದಾ? ಎಂದ ಊರು? வேதாண்யம். ಬೆಂಗಳೂರಿಗೆ என்ன பண்ணிட்டே? ஐயா மாமா வீட்டுக்கு போயிடுறேன். மாமா வீட்டா? எங்க இருக்குது மாமா வீட்டு? போயிருமா வண்டியில? போயிருமா? என்ன பேரு? வேதாண்யம். பேர் என்ன மாமா? சரவணன். சரவணன். மொபைல் நம்பர் இருக்கா? அங்க போய் காசு தந்துறேன். சொல்லு, ಮೊಬೈಲ್ ನಂಬರ್ இருக்கா? ಮೊಬೈಲ್ ಮರೆದಿರುச்சு. ಮರೆದಿದ್ಯಾ? ಸೊ ಮೊಬೈಲ್ ನಂಬರು ಮರ್ತು ಬಿಟ್ಟಿದಾರಂತೆ. ಇವರು ಊರು ಬಂದ್ಬಿಟ್ಟು ತಮಿಳ್ನಾಡು. ಸೊ ದಯಮಾಡಿ ಈ ವಿಡಿಯೋನ ನೋಡೋವಂಥ ವ್ಯಕ್ತಿಗಳು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ. ಕಾರಣ ಏನಂತ ಹೇಳಿದ್ರೆ, ನೀವು ಅಂದ್ಕೊಳ್ಬೋದು ನಿಜವಾಗ್ಲೂ ಯಾವ್ಯಾವುದೋ ವಿಡಿಯೋಗಳನ್ನ, ಯಾವ್ದ್ಯಾವುದೋ ಅರ್ಧ ಬರ್ಧ ಬಟ್ಟೆ ಹಾಕಿ ಕುಣಿದು ಕುಪ್ಪಳಿಸುವಂಥ ಎಷ್ಟೋ ವಿಡಿಯೋಗಳನ್ನ ಲಕ್ಷಾಂತರ ಜನಕ್ಕೆ ತಲುಪಿಸ್ತೀರಾ. ನೀವು ಒಂದೇ ಒಂದು ವಿಡಿಯೋ ಶೇರ್ ಮಾಡಿದ್ರೆ 25 ವರ್ಷದ ಯುವಕನ ಜೀವನನೇ ಬದಲಾಗ್ಬಿಡುತ್ತೆ. ಯಾಕೆ ಅಂತ ಹೇಳಿದ್ರೆ ಅವ್ರ ಮನೆಯವ್ರು ಯಾರಾದರೂ ಸಿಗ್ಬೋದು, ಅವ್ರ ಸಂಬಂಧಿಕರು ಸಿಗ್ಬೋದು, ಮತ್ತೆ ಅವರು ತಂದೆ ತಾಯಿ ಮಡಲಿಗೆ ಸೇರಂಗಾಗ್ಬೋದು ಅನ್ನೋ ಕಾರಣಕ್ಕೆ ಕರ್ಕೊಂಡು ಬಂದಿದ್ದೀನಿ. ಸೊ ನೋಡ್ಬೋದು, ನೀವು ಗಮನಿಸ್ತಾ ಇದ್ದೀರಾ, ಕಂಪ್ಲೀಟು ಮಾನಸಿಕವಾಗಿ ಅಸ್ವಸ್ಥರಾಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಸ್ನೇಹಿತರೆ, ಈ ವಿಡಿಯೋನ ನೋಡಿ ನಿಮ್ಮ ಮನಸ್ಸು ನಿಜವಾಗ್ಲೂ ಕರಗಲಿಲ್ಲ ಅಂದರೆ ನಾವು ಯಾರೂ ಮನುಷ್ಯರಾಗೋದಕ್ಕೆ ಸಾಧ್ಯವೇ ಇಲ್ಲ.
ಕಾರಣ ಏನಂತ ಹೇಳಿದ್ರೆ ಬರೀ 25ರಿಂದ 30 ವರ್ಷ ವಯಸ್ಸು ಇರ್ಬೋದು, 30 ಅಲ್ಲ 20-25 ವರ್ಷ ಅಷ್ಟೇ. ಸೊ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಈ ಹುಡುಗ ಯಾರು ಏನು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ರಸ್ತೆಗಳಲ್ಲಿ ಅಲ್ಲಿ ಇಲ್ಲಿ ಮಲಗ್ತಾ, ಅಂಗಡಿಗಳ ಹತ್ರ ಭಿಕ್ಷೆ ಬೇಡ್ತಾ, ಅವ್ರಿವ್ರು ಕೊಟ್ಟಿದ್ದನ್ನು ತಿಂತಾ, ಅಂಗಡಿ ಬದಿಯಲ್ಲಿ ಮಲಗ್ತಾ ಜೀವನ ಕಳೀತಾ ಇದ್ದಾನೆ. ಈ ವ್ಯಕ್ತಿ ಯಾರಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಸೊ ದಯವಿಟ್ಟು ಅವರ ತಂದೆ ತಾಯಿ ಅಥವಾ ಅವ್ರ ಸಂಬಂಧಿಕರು ತನ್ನನ್ನು ಕಳ್ಕೊಂಡು ಅದು ಎಷ್ಟು ಹುಡುಕಾಟ ನಡೆಸ್ತಾ ಇದ್ದಾರೋ, ಅದು ಎಷ್ಟು ದಿನ ಉಪವಾಸ ಮಲಗಿದಾರೋ, ನಿಜವಾಗ್ಲೂ ಅದನ್ನು ಪ್ರತಿಯೊಬ್ಬರ ಮನೇಲಿ ಕಷ್ಟ ಅನ್ನೋದು ಗೊತ್ತಿದ್ರೆ ಮಾತ್ರ ಅದು ನೇರವಾಗಿ ಅರ್ಥ ಆಗ್ಬಿಡುತ್ತೆ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. வீட்டுக்கு போறியா? வீட்டுக்கு போறேன் சார். எங்க வீட்டு இருக்குது? டீ குடிச்சிட்டு அம்பலம். எங்க வீட்டு? நான் போயிடுறேன் சார். நீ எங்க போயிரு? இங்க போயதோ இங்க இரு சாப்பாடு தரேன் ನಾನು. இல்ல மாமா வீட்டுக்கு போயிடுறேன் சார். இதே மாமா வீட்டு. இல்ல போயிடுறேன். ಮಾಮ வருவார் இங்கನೇ. இல்ல போயிடுறேன் சார். ಬೋರ್ ಅಡಿಗೆ. ಬೇಡ, ಬೋರ್ ಹೊಡಿತೈತಂತೆ ಅವ್ರಿಗೆ. ರಸ್ತೆಯಲ್ಲಿ ತಿರುಗಿ ಅಭ್ಯಾಸ ಆಗ್ಬಿಟ್ಟಿದೆ, ಬೋರ್ ಹೊಡಿತದೆ ಅಂತೆ. ಕರ್ಕೊಂಬಂದು 5 ನಿಮಿಷ ಆಗಿಲ್ಲ. சார் ப்ளீஸ் சார். இப்ப தண்ணி இருக்கும், சன பண்ணும்.